ಇಲ್ಲಿಂದ ನೋಡ್ತಾ ಇದ್ರೆ ಕೈ ಹಾಕಿ ಹಾಕಿ ಎತ್ಕೊಂಡು ತಿನ್ಬೇಕು, ಸ್ಪೈಸಿ ಆಗ್ಬೇಕು ಆಯ್ತು ನೋಡ್ರಿ. ಚೈನೀಸ್ ಕಟ್ಟಿ ಹೆಂಗೆ ಯೂಸ್ ಮಾಡಿ ಎಲ್ಲ ಇವಾಗ ಬಾಯ್ ಬಾಯ್ ಮಾಡ್ಬಿಟ್ಟು ಹೋಗ್ ಬರ್ತೀರಾ? ಬಾಯ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್. ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ, ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಮೀನ್ ಹಿಡಿಯೋಣ, ಹಾಗೇನೆ ಅಲ್ಲೇ ತವಾ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಕೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಫಿಶ್ ಏನಾದ್ರು ಹಿಡಿದಿದ್ರು ತವಾ ಫ್ರೈ ಏನಾದ್ರು ಮಾಡ್ಕೊಂಡು ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ. ತುಂಬಾ ದಿನ ಆಗಿತ್ತಲ್ಲ ವಿಡಿಯೋಸ್ ಹಾಕಿ, ಅದಕ್ಕೆ ಈ ವಿಡಿಯೋನ ಫಿಶ್ ತವಾ ಫ್ರೈ ಆಗ್ಬೋದು ಇಲ್ಲ ಫಿಶ್ ಹಿಡಿಯೋದಾಗ್ಬೋದು ಕಂಪ್ಲೀಟ್ ಆಗಿ ನೋಡಿ ಎಂಜಾಯ್ ಮಾಡಿ. ಆಲ್ರೆಡಿ ಕೆರೆ ಹತ್ರ ಇದ್ದೀನಿ, ಸಕ್ಕದಾಗೈತೆ, ಬ್ಯೂಟಿಫುಲ್ ಆಗೈತೆ ಕೆರೆ ಮಾತ್ರ. ಸ್ವಲ್ಪ ನೀರೆಲ್ಲ ಇವಾಗ ಕೆಳಕ್ಕೋಗಿದ್ದಾವೆ. ಕೆಳಕ್ಕೋದಾಗೇನೆ ಸೆಂಟ್ರಲ್ಲಿ ದಪ್ಪ ಮೀನುಗಳು ಸಿಗೋದು. ಮೀನು ಹಿಡಿಯೋಕ್ಕೆ ಏನಿಲ್ಲ ಅಂದರೂ ಒಂದು 1 kg 2 kg ಗಂಟ ಮೀನು ಸಿಗುತ್ತೆ. ಒಂದು ಟೆಂಟ್ ಹಾಕಿರ್ತಾರೆ, ಗುಡಿಸ್ಲು ಅಲ್ಲೂ ಕಾಣಿಸ್ತಾ ಇತ್ತದು ನೋಡ್ರಿ, ಇಲ್ಲಿ ಹಾಕಿರ್ತಾರೆ, ಇಲ್ಲಿ ಮೇಲೆ ಹಾಕಿದ್ದಾರೆ ಎಲ್ಲ ಟೆಂಟ್ ಎಲ್ಲ ಅವರೇ ಹಿಡಿಯೋದು, ಬಲೆ ಎಲ್ಲ ಹಾಕಿ. ನಾವು ಮೊದಲಿಗೆನೆ ಗಾಣ ತಗೊಂಬಂದು ಇಟ್ಕೊಂಡಿದ್ದೀವಿ, ಇದೇ ಗಾಣದಲ್ಲಿ ಮೀನನ್ನ ಹಿಡಿಯೋದು. ಈ ಕೆರೆಯಲ್ಲಿ ಹಿಡ್ದಿರೋ ಮೀನುಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ತವಾ ಫ್ರೈನ ಮಾಡೋದು. ಇವಾಗ ಗಾಣ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಕಾಯ್ದ್ಬಿಟ್ಟು ಮೀನು ಸಿಕ್ಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ತಾಳ ಅದು ಪರ್ಫೆಕ್ಟ್ ಆಗಿ ಕ್ಯಾಚ್ ಮಾಡಬೇಕು ಅಂತ ಅವಾಗಿಂದ ಇಲ್ಲಿ ಕೂತಿರೋದು ನೋಡ್ರಿ. ಎಷ್ಟು ಮೀನು ಹಿಡ್ದವ್ರು ಬೆಳಿಗ್ಗೆಯಿಂದ. ಇನ್ನೂ ಓಡಾಡ್ತಾನೆ ಐತಿ. ಅಯ್ಯೋ ಇನ್ನ ಜೀವ ಅವೇ ಹೆಂಗಿದ್ಯಾ? ಇನ್ನು ಜೀವ ಅವೇ ಇದ್ರೊಳಗವೆ. ಇದ್ರೊಳಗೆ ಒಂದು 5 ಆರವಲ್ಲ. ಹಿಂಗೆ ಮೀನನ್ನ ಸಾಯಿಸೋದು. ಚೆನ್ನಾಗಿ ತೊಳಿ. ಏನು ಕಟ್ ಮಾಡಲ್ಲ ಇದ್ರಾಗ. ಕಳ್ಳು ಅಂತ ತೆಗಿತೀನಿ ಅಷ್ಟೇ. ಅಲ್ಲ ಏನು ತೆಗಿಯಲ್ಲ ಅಂತ ಅವನಿಗೆ ಕಳ್ಳು. ಕಟ್ಟು ಮಾಡ್ತಾ ಇರೋದಕ್ಕೂ ಆ ಚಾಕುಗೂ ಹೆಂಗೈತೆ ಹೇಳು ವ್ಯತ್ಯಾಸ. ನಾವು ತವಾ ಫ್ರೈನ ಮಾಡೋದಕ್ಕೆ ಖಾರದ ಪುಡಿ ಹಾಗೇನೆ ಉಪ್ಪನ್ನ ಬಳಸ್ತಾ ಇದ್ದೀವಿ. ನಮ್ಮ ಹತ್ರ ಮಸಾಲೆ ಐಟಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ತಂದಿರೋ ಮಸಾಲೆಯಲ್ಲೇ ಈ ಫಿಶ್ ತವಾ ಫ್ರೈನ ಮಾಡೋದು. ಹೆಂಗೆ ಅಂತ ನೋಡ್ತಾ ಇರಿ. ಜಾಸ್ತಿ ಏನು ರೆಮಿಡಿ ಐಟಮ್ಸ್ ಹಾಕ್ದೇನೆ ಓನ್ಲಿ ಉಪ್ಪು ಮತ್ತು ಖಾರನ ಹಾಕಿ ನೀಟಾಗಿ ಅದ್ರ ಜೊತೆಗೆ ಎಣ್ಣೆನ ಬಳಸಿ ತವಾ ಫ್ರೈನ ಹಾಕ್ತೀವಿ. ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ. ಎಲ್ಲ ಮಸಾಲೆನೂ ಹಾಕಿ ಮಾಡೋದಕ್ಕಿಂತ ಈ ಜಾಸ್ತಿ ಮಸಾಲೆ ಯೂಸ್ ಮಾಡದೆ ಮಾಡೋದ್ರಲ್ಲಿ ಟೇಸ್ಟ್ ಚೆನ್ನಾಗಿರೋದು. ನೀರ್ ಹಾಕಿದ್ರಾ? ಎಣ್ಣೆನಪ್ಪದು ಏನ್ ಹಿಂಗ್ ಮಾಡತ್ತದೆ? ಹಂಗೆ ಇಲ್ಲ, ಹಂಗ ಹಾಕಿದ್ರೆ ಏನ್ ಪ್ರಯತ್ನ? ಅದು ಹಾಕಿ ಏನ್ ಪ್ರಯತ್ನ ಹೇಳಿ? ಇವಾಗ ಹೈಟಿಗೆ ಬರಬೇಕು. ಹಂಗೆ ಕರೆಕ್ಟಾಗಿ ಇವಾಗ ನೋಡಿ, ಶೂ ಕರೆಕ್ಟಾಗಿ ಸೌಂಡ್ ಬತ್ತಾದ. ಸೌಂಡ್ ಕರೆಕ್ಟಾಗಿ ಸೌಂಡ್ ಬತ್ತಾದ. ಮೀನ್ ಕೊಡು, ಮೀನ್ ಹಾಕ್ತೀನಿ. ಏನು ಹಾಕ್ಬಿಡು, 2 ಹಾಕ್ಬಿಡು. 2 ಆಗಲ್ಲ, 4 ಆಗಲ್ಲ. 2 ಹಾಕ್ಬೋದು, 2 ಹಾಕುತ್ತೆ. ಒಂದೊಂದೇ ಹಾಕ್ತೀನಪ್ಪ. ಎಣ್ಣೆ ಕಡೆ ಗೊತ್ತಿದೆ. 2 ಹಾಕು, ಎಣ್ಣೆ ಒಂದ್ ಕಡೆ ಇತ್ತು, ಇದೊಂದ್ ಕಡೆ. ಎಣ್ಣೆ ಒಳಗಡೆ ಕಲ್ಲ ಹಾಕು. ಎಣ್ಣೆ ಹಾಕಪ್ಪ. ಮೀನ್ ಕೆಳಗೂ ಬಿಡು ಒಂಚೂರು. ಹಾಕ್ಬಿಡು. ಗೊತ್ತಾಯ್ತೇನ್ರಪ್ಪ ಸ್ಮೆಲ್? ತಿರುವಾಕಣ ಆ ಕಡೆ ಈ ಕಡೆ. ಯಾವ ತರ ಕಷ್ಟ ಬೀಳ್ಬೇಕು ಈ ತರ ಲೊಕೇಶನ್ ಅಲ್ಲಿ ತವಾ ಫ್ರೈ ಮಾಡಕ್ಕೆ. ತಿನ್ನದ ಅಂತ ಆಸೆ ಆಯ್ತದೆ. ಕುರಿ ಕಮ್ಮಿ ಮಾಡಿ, ಲೈಟ್ ಆಗಿ ಮಾಡು, ಜಾಸ್ತಿ ಆಯ್ತು. ನಿಧಾನಕ್ಕೆ. ಇಲ್ಲ ಆಗಿಲ್ಲ, ಅಷ್ಟೇ ಸ್ವಲ್ಪ ಕಮ್ಮಿ ಆಗಲ್ಲ. ಅದಕ್ಕೆ ಕಮ್ಮಿ ಆದ್ರೆ ಹಾಕೋಗುತ್ತದೆ. ಸಾಕು ಬಿಡುಗ್ರು.
ತಿರುವ ಟೈಮಾಗೆ ನಂದು ಪನ್ನ ಬೈತೈತೆ ನಂದು ಕೊಡ್ರಿ ಇದು ಹಾಕ್ತೀನಿ. ಇಷ್ಟೊತ್ತವರೆಗೂ ತವಾ ಫ್ರೈನ ನೋಡಿದ್ರಿ, ಆದರೆ ಇವಾಗ ಎಣ್ಣೆ ತವಾ ಫ್ರೈನ ಮಾಡ್ತಾ ಇದ್ದೀವಿ. ಇದು ಮಾತ್ರ ಸೂಪರ್ ಟೇಸ್ಟ್ ಬರುತ್ತೆ. ಇದನ್ನ ಒಂದ್ಸಲಿ ಟೇಸ್ಟ್ ಮಾಡಬೇಕು ಅಂತ ಇತ್ತು, ಆದರೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿರುತ್ತೆ. ಮೀನುಗಳು ನೋಡ್ಬೋದು ಎಷ್ಟು ತಗೊಂಡಿದ್ದೀವಿ ಅಂತ. ಮಿನಿಮಮ್ ಒಂದು 8ರಿಂದ 10 ಮೀನಿದ್ದಾವೆ. ಅದಕ್ಕೂ ಸೇಮ್ ಖಾರದ ಪುಡಿ ಮತ್ತು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಫುಲ್ಲು ಎಣ್ಣೆಯಲ್ಲಿ ಹಾಕೋದು. ಆದರೆ ಇದು ಟೇಸ್ಟ್ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ, ಯಾಕಂದರೆ ಇದು ಎಣ್ಣೆಯಲ್ಲೇ ಬೇಯೋದು. 2 ನಿಮಿಷ ಹಾಕಿದ್ರೆ ಸಾಕು, ಫಿಶ್ಶು ಫುಲ್ಲು ಬೆಂದೋಗಿರುತ್ತೆ. ಇವಾಗ ಎಣ್ಣೆ ಹಾಕ್ತಾ ಇದ್ದೀವಿ. ಅದಾದಮೇಲೆ ಒಂದೊಂದಾಗಿ ಫಿಶ್ನ ಹಾಕ್ತೀವಿ. ಅವನು ಯಾರು ಬಿಡು ಅವರೆಲ್ಲ ವೆಜ್ಜು ನಾವೆಲ್ಲ ನಾನ್ ವೆಜ್. 2 4 6 7 8 ಕಡ್ಡಿ ಕೊಡ್ರ ಬೇಗ ಎತ್ಕೊಬಾರ. ಏನಪ್ಪ ಇದು? ಕೈಲ ಕಡಿಬೇಕಾ? ಸುಮ್ಮನೆ ಟೇಸ್ಟ್ ಬಿಸ್ಟಿಗೆ ಹಾಕಿದ್ದು ಕಡಿ ತಗೋಬ್ರಾ. ಇಲ್ಲಿಂದ ನೋಡ್ತಾ ಇದ್ರೆ ಕಣ್ಣಾಗೆ ಕೈ ಹಾಕಿ ಹಂಗೆ ಎತ್ಕೊಂಡು ತಿನ್ಬೇಕು ಅನ್ನೋ ಸ್ಪೈಸಿ ಆಗಿ ಬತ್ತೈತೆ. ಚೈನೀಸ್ ಕಡ್ಡಿ ಹೆಂಗ್ ಯೂಸ್ ಮಾಡ್ತಾವ್ರೆ ಮೇಲೆಲ್ಲ ಕಾಣಿಸ್ತಾ ಇದೆ, ಒಳಗೆ ಇನ್ನೇನಿದೆಯೋ ಅದಂತೂ ಸಕ್ಕತ್ತಾಗಿ ಇದಾಗೈತೆ. ಆಹಾ, ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ಎಲ್ರು ಮಾಡ ಸಕದಾಗ ಬಂದಿದೆ. ಮಾಡ್ತಾವನಲ್ಲ ತಲೆ ಕೀಳಕ್ಕೆ. ಇನ್ನೊಂಥರ ಲೆವೆಲ್ ಇದು. ನಾವೇ ಹಾಕಿ ನಾವೇ ತಿನ್ನೋದ್ರಲ್ಲಿ ಮಜಾನೇ ಬೇರಲ್ಲ. ಚೆನ್ನಾಗೈತೆ ಇಲ್ಲ ಚೆನ್ನಾಗೈತಪ್ಪ. ಅಲ್ಲಾದ್ರೆ 120 150 ಕೊಡಬೇಕು. ಸೇಮ್ ಅದೇ ಟೇಸ್ಟು. ಭಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ದೂರದಲ್ಲಿ ತೆಪ್ಪ ತಗೊಂಡೋಗ್ತಾವ್ರೆ. ಇದುವರೆಗೂ ಒಂದ್ಸಲಿನೂ ಹೋಗಿಲ್ಲ. ಬನ್ನಿ ಒಂದ್ಸಲಿ ಹೋಗಿ ಟ್ರೈ ಮಾಡೋಣ. A few moments later. ಇವ್ರು ಬರ್ತಾವ್ರೆ ತೆಪ್ಪದಲ್ಲಿ ಹೋಗಕ್ಕೆ. ಹೋಗ್ತಾರ ಇಲ್ಲ ಡೌಟು. ಸುಮ್ಮನೆ ಏನೇನೋ ಈ ತೆಪ್ಪ ನಮ್ದು ಅಲ್ಲ, ಕೆರೆನೂ ನಮ್ದು ಅಲ್ಲ. ಏನಾನು ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ ಗೋವಿಂದ. ಎಲ್ಲ ಇವಾಗೆ ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ರಿ. ಹೋಗ್ ಬರ್ತೀರಾ? ಹೋಗ್ ಬರ್ರಿ. ಬಾಯ್. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ. ತರ್ಲೆ ತರ ಆಡಕ್ ಹೋಗಿ ನೋಡ್ರಿ ಹೆಂಗೋಗೋರೆಲ್ಲ. ಲೇಡಿ ಡ್ರೈವರ್ ಬರ್ತಾರೆ ಕ್ಯಾಚ್ ಮಾಡಕ್ಕೆ, ಇವ್ರನ್ನ ವಿಲನ್ಗಳನ್ನ ಕ್ಯಾಚ್ ಮಾಡಕ್ಕೆ. ಜಾಲಿ ಜಾಲಿ ಎಲ್ಲ ಅವ್ರಿಗೆ ಹೇಳ್ದೆ ತೆಪ್ಪನ ಎತ್ಕೊಂಡ್ ಬಂದಿರೋದಕ್ಕೆ ಅವ್ರು ಬಂದು ಬೈತಾ ಇದಾರೆ. ಯಾಕೆ ಬರ್ಬೇಕು ಈ ಪರಿಸ್ಥಿತಿ? ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.